ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕದ ಅವಿಭಾಜ್ಯ ಅಂಗವಾಗಿರುವಂತಹ ಕಾಸರಗೋಡಿನಲ್ಲಿ ಈಗ ಅಲ್ಲಿನ ಸರ್ಕಾರ ಅಂದ್ರೆ ಕೇರಳ ಸರ್ಕಾರ ಕನ್ನಡದ ಶಾಲೆಗಳಲ್ಲಿ ಕನ್ನಡವನ್ನ ತ್ಯಜಿಸಿ ಮಲಯಾಳಂ ಭಾಷೆಯನ್ನ ಪ್ರಪ್ರಥಮ ಭಾಷೆಯಾಗಿ ಮಾಡುವಂತಹ ಕೆಲಸಕ್ಕೆ ಅಲ್ಲಿನ ಸರ್ಕಾರ ಮುಂದಾಗ್ತಾ ಇದೆ. ಹೀಗಾಗಿ ಅಲ್ಲಿನ ಕನ್ನಡ ಪರ ಸಂಘಟನೆಗಳಿದ್ದವು, ಅಂದ್ರೆ ಕೇರಳದಲ್ಲಿರುವಂತಹ ಕನ್ನಡ ಪರ ಸಂಘಟನೆಗಳು ಉಗ್ರವಾದಂತಹ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾವೆ. ಜೊತೆಗೆ ಇದೇ ಒಂದು ವಿಚಾರವಾಗಿ ಕರ್ನಾಟಕದ ಕನ್ನಡದ ಸಿಎಂ ಎನ್ನುವಂತ ಹೆಸರನ್ನ ಗಳಿಸಿರುವಂಥ ಸಿದ್ದರಾಮಯ್ಯನವರು ಕೂಡ ಈ ಒಂದು ಅಮೆಂಡ್ಮೆಂಟ್ ಅನ್ನ ಜಾರಿ ಮಾಡೋದು ಬೇಡ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಇಲ್ಲಿಂದ ಅಂದ್ರೆ ಸಿದ್ದರಾಮಯ್ಯನವರು ಕಡೆಯಿಂದ ಕೇರಳ ಸರ್ಕಾರದ ಮುಖ್ಯಮಂತ್ರಿಗೆ ಪತ್ರವನ್ನ ಬರೆಯುವಂತ ಕೆಲಸ ಆಗ್ತಾ ಇದೆ. ನೀವು ಮಾಡ್ತಿರುವಂಥದ್ದು ಸರಿಯಲ್ಲ ಎನ್ನುವಂಥ ನಿಟ್ಟಿನಲ್ಲಿ. ಹಾಗಿದ್ರೆ ಬೆಂಗಳೂರಿನಲ್ಲಿರುವಂಥ ರಾಜ್ಯದ ಕನ್ನಡ ಪರ ಸಂಘಟನೆಗಳು ಏನು ಮಾಡ್ತಾ ಇದ್ದಾವೆ, ಕರ್ನಾಟಕದ ಅವಿಭಾಜ್ಯ ಅಂಗ ಆಗಿರುವಂತಹ ಈ ಒಂದು ಜಾಗದ ಜನರಿಗೆ ಅನ್ಯಾಯ ಆಗ್ತಿರುವಂತಹ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು ಯಾಕೆ ಇನ್ನೂ ಧ್ವನಿ ಎತ್ತಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೊಂದು ಕಾಡ್ತಿರುವಂಥ ಪ್ರಶ್ನೆ ಆಗಿದೆ. ಇದೇ ಒಂದು ವಿಚಾರವಾಗಿ ಅಲ್ಲಿನ ಜನರ ಪರವಾಗಿ ಕನ್ನಡ ಪರ ಸಂಘಟನೆಗಳು ನಿಲ್ತವ, ಇಲ್ಲಿನ ಕನ್ನಡಿಗರು ಏನು ಹೇಳ್ತಾರೆ, ಬೆಂಗಳೂರಿನಲ್ಲಿರುವಂಥ ಕನ್ನಡಿಗರು ಏನು ಹೇಳ್ತಾರೆ, ಕರ್ನಾಟಕದಲ್ಲಿರುವ ಕನ್ನಡಿಗರು ಏನು ಹೇಳ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೊಂದು ಪ್ರಶ್ನೆ ಆಗಿದೆ. ಅವರನ್ನು ಮಾತಾಡ್ತಾ ಹೋಗೋಣ ಬನ್ನಿ. ಅಲ್ಲಿನ ಜನರ ಪರವಾಗಿ ನಿಲ್ತಾರ ಅಥವಾ ಏನು ಹೇಳ್ತಾರೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಅವರನ್ನ ಮುಂದ್ಗಡೆ ಹಾಕುವಂಥ ಕೆಲಸವನ್ನ ಮಾಡ್ತೇನೆ ಬನ್ನಿ. ಸರ್, ನಿಮ್ಗೆ ಗೊತ್ತಿದೆ ಕಾಸರಗೋಡಿನಲ್ಲಿ ಕನ್ನಡ ಭಾಷೆಯನ್ನ ತುಳಿಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. ಅಲ್ಲಿ ಸಿಎಂ ಅವರ ಒಂದು ಆದೇಶ ಜಾರಿ ಮಾಡುವಂತ ಕೆಲಸ ಆಗ್ತಾ ಇದೆ. ಈ ಮೂಲಕವಾಗಿ ನಮ್ಮ ಕನ್ನಡದ ಕಾಸರಗೋಡು ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದು ಸರ್. ಕನ್ನಡನ ತಡೆಯುವಂತ ಕೆಲಸ, ಮಲಯಾಳಿ ಹೇರಿಕೆ ಮಾಡುವಂತ ಕೆಲಸ ಆಗ್ತದೆ. ಏನಾಗ್ತಿದೆ ಸರ್? ಅವರು ನಾವು ಕರ್ನಾಟಕ ವಿಭಜನೆ ಆದಾಗಿಂದನೂ ಕೂಡ ಕಾಸರಗೋಡು, ಹೊಸೂರು ಇದೆಲ್ಲ ನಮಗೆ ಸೇರಬೇಕು ಅಂತ ಅನೇಕ ಜನ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಕಾಸರಗೋಡು ಅಚ್ಚ ಕನ್ನಡದ ನೆಲ. ಇವತ್ತಿನ ದಿವಸ ಎಂಥ ಒಂದು ಕೆಟ್ಟ ಸಂಸ್ಕೃತಿಯನ್ನು ಕನ್ನಡಿಗರ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿಯ ಸರ್ಕಾರ, ಅಲ್ಲಿಯ ಮುಖ್ಯಮಂತ್ರಿ ಅವರಿಗೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತೀನಿ. ಕನ್ನಡವನ್ನು ನೀವೇನಾದರೂ ಕಡ್ಡಾಯವಾಗಿ ಕಲೀಲೇಬೇಕು ಅಂತ ಹೇಳಿ ಕನ್ನಡಿಗರ ಮೇಲೆ ಒತ್ತಡವನ್ನು ತಂದಂಥ ಸಂದರ್ಭದಲ್ಲಿ ಕಾಸರಗೋಡಲ್ಲಿ ಆ ಶಾಲೆಗಳಲ್ಲಿ ಮಲಯಾಳಿ ಭಾಷೆಯನ್ನು ಕಡ್ಡಾಯ ಮಾಡುವ ಮೂಲಕ ಕನ್ನಡಿಗರನ್ನ ಅಲ್ಲಿ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾಯಿದ್ದೀರ. ದಯಮಾಡಿ ಹೇಳ್ತೀನಿ, ನಾವಿನ್ನೂ ಸತ್ತಿಲ್ಲ, ಬದುಕಿದ್ದೀವಿ. ಕರ್ನಾಟಕದ ಕನ್ನಡ ಪರ ಹೋರಾಟಗಾರರು ಯಾರೂ ಸತ್ತಿಲ್ಲ. ಆ ನೆಲದಲ್ಲೇ ಬಂದು ಹೋರಾಟವನ್ನು ಮಾಡಿ ನಾವೇನು ಅನ್ನೋದನ್ನು ನಮಗೆ ತೋರಿಸ್ಕೊಡ್ಬೇಕಾಗುತ್ತೆ. ಇದಾದರೂ ಕೂಡ ಕೂಡಲೇ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರನೂ ಕೂಡ ಅವರಿಗೆ ಕೇಂದ್ರಕ್ಕೆ ಮನವಿ ಮಾಡಬೇಕು. ನಾವೆಲ್ಲರೂ ಕೂಡ ಕಾಸರಗೋಡಿಗೆ ಹೋಗಿ ಹೋರಾಟವನ್ನು ಮಾಡಿ ನಮ್ಮ ಹಕ್ಕನ್ನು ಚಲಾಯಿಸುವಂಥ ಕೆಲಸ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕನ್ನಡವನ್ನು ಕಿತ್ತಾಕಿ ಮಲಯಾಳಿಯನ್ನು ಆ ಜಾಗದಲ್ಲಿ ತರೋದೇ ಆದರೆ ನಿಮಗೆ ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ನಾವು ಮಲಯಾಳಿಗಳು ಭಾಳಷ್ಟು ಜನ ಇದ್ದಾರೆ. ಅದನ್ನು ಆ ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲಿ ಕೂಡ ಬಹಳಷ್ಟು ಜನ ಮಲಯಾಳಿಗಳಿದ್ದಾರೆ. ಅವರ ಪರಿಸ್ಥಿತಿ ಏನು, ಇದನ್ನು ನೀವು ತೀರ್ಮಾನ ಮಾಡಬೇಕು, ನಾವಲ್ಲ. ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಅಲ್ಲಿಯ ಸರ್ಕಾರಕ್ಕೆ ತಿಳಿ ಹೇಳಬೇಕು. ಕೂಡಲೇ ಆ ಆದೇಶವನ್ನು ಅಲ್ಲಿಯ ಕೇರಳದ ಮುಖ್ಯಮಂತ್ರಿ ವಾಪಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕದ ಕನ್ನಡಿಗರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಅಲ್ಪಸಂಖ್ಯಾತರಿಗೆ ಒಂದಷ್ಟು ಒಂದು ಆದೇಶಗಳು ಪರಿಪಾಲನೆಗಳಂತಾನೆ ಇದ್ದಾವೆ, ಅವರಿಗೆ ಒತ್ತಡ ಇರುವಂತಿಲ್ಲ, ಈ ಥರ ಕಟ್ಟಪ್ಪಣೆ ಇಲ್ಲ. ಈಗ ನಾವು ಕೂಡ ಅಲ್ಪಸಂಖ್ಯಾತರು ನಮ್ಮಲ್ಲೂ ಇದ್ದಾರೆ. ಅದನ್ನು ಕೂಡ ಅವರು ಯೋಚನೆ ಮಾಡಬೇಕಲ್ವಾ. ಅಲ್ಪಸಂಖ್ಯಾತರ ಮೇಲೆ ಯಾವುದೇ ಕಾರಣದಲ್ಲೂ ಒತ್ತಡವನ್ನು ಹಾಕಬಾರ್ದು. ಕರ್ನಾಟಕದಲ್ಲಿ ಕನ್ನಡ ಅದು ಓಕೆ. ನೀವು ಕೇರಳದಲ್ಲಿ ಬಹುಸಂಖ್ಯಾತರು ಕನ್ನಡಿಗರಿದ್ದಾರೆ, ಅಲ್ಲಿ ನೀವು ಕನ್ನಡ ಮಲಯಾಳಿ ಭಾಷೆನ ಹೇಳೋದಾದರೆ ಕಾಸರಗೋಡಲ್ಲಿ ಏನು ಅರ್ಥ? ಆ ಕೆಲಸ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳಪಡುವಂತ ಕೆಲಸ ಆಗಿತ್ತು ಅದು ನಮ್ಮ ಕಾಸರಗೋಡು. ನಾನು ಅವಾಗಲಿಂದ ಹೇಳಿದ್ನಲ್ಲ, ಮೊದಲೇ ಹೇಳಿದ್ನಲ್ಲ, ಕಾಸರಗೋಡು ನಮ್ಮದು, ಹೊಸೂರು ನಮ್ಮದು, ಈ ಕಡೆ ಊಟಿ ನಮ್ಮದು, ಇದೆಲ್ಲ ನಮ್ಮ ಪ್ರದೇಶಗಳು. ನಾವು ಬಿಟ್ಟುಕೊಟ್ಟಿದ್ದೀವಿ. ನಾವು
ಕರ್ನಾಟಕ ಒಂದಾಯಿತು ಅಂತ ಹೇಳ್ಬೋದು. ಆದರೆ ಭೂ ರಾಜ್ಯದ ಗಡಿ ಭಾಗದಲ್ಲಿರುವಂಥ ಎಲ್ಲ ಇದ್ರ ಪ್ರದೇಶನೂ ನಾವು ಕಳ್ಕೊಂಡಿದ್ದೀವಿ. ಆದರೂ ಕೂಡ ನಾವು ಅವರೆಲ್ಲರಿಗೂ ಕೂಡ ಗೌರವವನ್ನು ಕೊಡ್ತಾ ಇದ್ವಿ. ಆದರೆ ಇಲ್ಲಿ ನಡೀತಾ ಇರೋಂಥ ಈ ಒಂದು ಕಿತಾಪತಿ ಇದೆಯಲ್ಲ, ಭಾಷೆ ಮೇಲೆ, ಕನ್ನಡಿಗರ ಮೇಲೆ ಒತ್ತಡವನ್ನು ದಯಮಾಡಿ ಹೇರಬೇಡಿ. ಸಿದ್ದರಾಮಯ್ಯವರು ಕೂಡ ಹೇಳಿದ್ರು ಸರ್, ಹೋರಾಟ ನಿಶ್ಚಿತ ಅಂತ. ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗಾಗಲೇ ಕನ್ನಡದ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಅವ್ರಿಗೆ ಅಡ್ರೆಸ್ಸು ಕನ್ನಡ ಸಿದ್ದರಾಮಯ್ಯ ಅಂತಾರೆ. ಹಾಗಾಗಿ ಅವರು ಕೂಡ ಈ ಭಾಷೆ ಮೇಲೆ ಗೌರವ ಇದೆ. ಅವರು ಕರ್ನಾಟಕದ ಪರವಾಗಿರ್ತಾರೆ, ಕನ್ನಡ ಶಾಲೆಗಳ ಪರವಾಗಿರ್ತಾರೆ. ಆ ಒತ್ತಡವನ್ನು ಈಗಾಗಲೇ ಅವ್ರು ಮಾತಾಡಿದ್ದಾರೆ, ಇದಾಗಬಾರ್ದು ಅಂತ. ಈ ಸಂಬಂಧಪಟ್ಟ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಎಚ್ಚರಿಕೆ ಗಂಟೆ ನಿಮ್ಮ ಜನ ಇಲ್ಲಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ. ನಾವು ಆ ಮಟ್ಟಕ್ಕೆ ಹೋಗೋದಿಲ್ಲ, ನಾವಂಥ ಕನ್ನಡಿಗರಲ್ಲ. ನೀವು ಅದನ್ನು ಹೇರೋದೇ ಆದರೆ ನಾವು ಕೂಡ ಇಲ್ಲಿಯ ಮಲಯಾಳಿಗಳಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅದನ್ನು ಕಲಿಸ್ತೀವಿ. ಕಾಸರಗೋಡು ಅಂತ ತಕ್ಷಣ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದು ಹಲವಾರು ವರ್ಷಗಳಿಂದ ಕೇಳ್ಪಟ್ಟಿರುವಂಥದ್ದು. ಅಲ್ಲಿ ಮೊದಲಿಗೆ ಶಾಲೆಗಳಿಗೆ ಸಮಸ್ಯೆ ಆಗ್ತಾಯಿತ್ತು ಅನ್ನುವಂಥದ್ದು. ಈಗ ಶಾಲೆಗಳಿಗೆಲ್ಲ ಪ್ರತಿಯೊಬ್ಬ ಕನ್ನಡಿಗ ನಾಗರಿಕರು ಕೂಡ ತೊಂದರೆ ಕೊಡುವಂಥ ಕೆಲಸ ಅಲ್ಲಿ ಕೇರಳ ಸರ್ಕಾರ ಮಾಡ್ತಾ ಇದೆ. ಪ್ರಥಮ ಭಾಷೆಯಾಗಿದ್ದಂಥ ಕನ್ನಡವನ್ನು ತೆಗೆದು ಪ್ರಥಮ ಭಾಷೆಗೆ ಮಲಯಾಳಿ ಮಾಡಬೇಕಂತ ಎನ್ನುವಂಥ ಕೆಲಸಕ್ಕೆ ಅಲ್ಲಿನ ಸರ್ಕಾರ ಮುಂದಾಗ್ತಾ ಇದೆ. ಇದಾದರೆ ಕನ್ನಡಿಗರ ಗತಿ ಏನು ಅಂತ ಹೇಳಿ ಸರ್. ಕಾಸರಗೋಡು ಇವತ್ತು ನಿನ್ನೆಯಿಂದ ಅಲ್ಲ, ಕಿಂಜಣ್ಣರಯ್ಯವರು 100 ವರ್ಷ ಹತ್ರ ಆದವಾಗಲೂ ಸಹ ಬೆಂಕಿ ಬಿದ್ದಿದೆ ಮನೆಗೆ ಹೋಗ್ಬೇಕ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ ಅಂತೇಳಿ ಒಂದು ಕವಿತೆಯನ್ನು ಹಾಡಿದರು. ಆದರೂ ಸಹ ನಮ್ಮ ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂತು. BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, JDS ಸರ್ಕಾರ ಇರ್ಬೋದು. ನಾವು ಎಲ್ಲ ಏನು ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದಾಳಿ ಆದವು ಆ ಕಡೆ ಗಮನ ಕೊಡ್ತಾ ಇದ್ದೀವಿ. ಮಹಾಜನ್ ವರದಿ ಜಾರಿ ಅಂತಿಮ ಅಂತ ಹೇಳ್ತೀವಿ. ಮಹಾಜನ್ ವರದಿಯಲ್ಲಿ ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಇಲ್ಲಿ ತನಕ ನಮ್ಮ ಸರ್ಕಾರ ಆಗಲಿ, ನಮ್ಮ ಸಚಿವರಾಗಲಿ ಅಲ್ಲಿಗೆ ಹೋಗಿಲ್ಲ, ಕಾಸರಗೋಡಿಗೆ ಹೋಗಿಲ್ಲ, ಕಾಸರಗೋಡಲ್ಲಿ ಒಂದು ಸಭೆ ಮಾಡಿಲ್ಲ, ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ, ಅಥವಾ ಕೇಂದ್ರ ಸರ್ಕಾರಕ್ಕೂ ಸಹ ಮನವಿಯನ್ನು ಇಲ್ಲಿ ತನಕ ನಮಗೆ ಸೇರಬೇಕನ್ನುವಂಥದ್ದು ಮಾಡಿಲ್ಲ. ಆದರೆ ಅವತ್ತಿಂದನೂ ಕಾಸರಗೋಡು ಕನ್ನಡ ಭಾಷೆ, ಕನ್ನಡದ ಸಂಸ್ಕೃತಿ, ಕನ್ನಡಿಗರ ಜೊತೆನೇ ಇರುವಂಥದ್ದು. ಇವತ್ತು ಪಿನರಾಯಿ ವಿಜಯನ್ ಏನು ಮಾಡಿದ್ದಾರೆ, ಮಲಯಾಳಿ ವಿಧೇಯಕವನ್ನು ಜಾರಿಗೆ ತರುವಂಥ, ಮಸೂದೆಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಎರಡನೇ ಭಾಷೆಯಾಗಿ ಕನ್ನಡ ಇರುವಂಥದ್ದು, ಕನ್ನಡ ಮಾತಾಡಲಿಕ್ಕೆ ನಾಮಫಲಕ ಆಗಲಿಕ್ಕೆ ಅವಕಾಶ ಇದೆ. ನಾನೇನು ಹೇಳ್ತಾ ಇದ್ದೀನಿ, ಕಾಸರಗೋಡು ಇಡೀ ಮಹಾಜನ್ ವರದಿ ಪ್ರಕಾರ ನಮಗೆ ಸೇರಬೇಕು, ಅಲ್ಲಿ ಕನ್ನಡನೇ ಇರಬೇಕು, ಸರ್ಕಾರ ಅದ್ರ ಬಗ್ಗೆ ಮುತುವರ್ಜಿ ವಹಿಸಬೇಕು. ಮತ್ತು ಸಿದ್ದರಾಮಯ್ಯನವರು ನಮ್ಮ ಭಾಷೆ, ನಮ್ಮ ಕನ್ನಡಿಗರನ್ನ ಉಳಿಸ್ಕೊಳ್ಳೋಕ್ಕೆ 2026ನೇ ಮಸೂದೆ, ಕನ್ನಡ ಮಸೂದೆಯನ್ನು ಜಾರಿಗೆ ತರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಇವತ್ತು ಕನ್ನಡಿಗರ ಮೇಲೆ ದಾಳಿ ಆಗ್ತಾ ಇದೆ. ದಿನನಿತ್ಯ ಬೇರೆ ಭಾಷೆಯವರು ಕನ್ನಡ ಮಾತಾಡಬಾರ್ದು ಅನ್ನುವಂಥದ್ದು ಇವತ್ತು ಇತ್ತೀಚೆಗೆ ನೋಡಿರ್ತೀರ. ಒಂದು ಹಾಸ್ಟೆಲಲ್ಲಿ ಇರ್ಬೋದು, ಅಥವಾ ಕಾನ್ವೆಂಟ್ಗಳಲ್ಲಿರ್ಬೋದು, ಅಥವಾ CBS ಅಲ್ಲಿರ್ಬೋದು, ICS ಇರ್ಬೋದು, ಎಲ್ಲ ಸ್ಕೂಲ್ಗಳಲ್ಲೂ ಕನ್ನಡವನ್ನು ಕಡ್ಡಾಯ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ರಾಮಯ್ಯ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಆದ್ರೂ ಇತ್ತೀಚೆಗೆ ನಾಮಫಲಕ ತಂದರು. ಆದರೂ ಅದು ಸಂಪೂರ್ಣ ಈ ಕೇರಳ, ನಮ್ಮ ಮಂಗಳೂರು ಭಾಗದಲ್ಲಿ ಇವತ್ತು ಮಲಯಾಳಿ ನಾಮಫಲಕ ಇದ್ದಾವೆ. ಬೇರೆ ಕಡೆ, ಈ ಕಡೆ ಬೆಳಗಾವಿ ಕಡೆ ಹೋದರೆ ಮರಾಠಿ, ಹಿಂದಿ ನೋಡ್ತಾ ಇದ್ದೀವಿ. ಇದನ್ನೆಲ್ಲ ಸಂಪೂರ್ಣವಾಗಿ ತಮಿಳು ಸಿಗುತ್ತೆ, ಕನ್ನಡೀಕರಣ ಮಾಡಬೇಕು. ಆಮೇಲೆ ಉದ್ಯೋಗ, ಕನ್ನಡಿಗರ ಜಮೀನು ತಗೊಂಡು ನೀವು ITBT ಅವರಿಗೆಲ್ಲ ನೀರು ಕೊಟ್ಟು, ಕರೆಂಟ್ ಕೊಟ್ಟು, ನೀವೆಲ್ಲ ಫ್ಲೇವರ್ ಮಾಡಿ, ಕನ್ನಡದ ಮಕ್ಕಳಿಗೆ ಕೆಲಸ ಇಲ್ಲ. ಅದಕ್ಕಾಗಿ ಕನ್ನಡಿಗರಿಗೆ ಈ ನೆಲದ ಮಕ್ಕಳಿಗೆ ಕೆಲಸ ಅನ್ನುವಂಥ ಕಾನೂನನ್ನು ತರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಸುಮ್ಮನೆ ಹೇಳಿದ್ರಾಗಲ್ಲ. ಏನಂದರೆ ಒಂದು ಕಡೆ ಕೇರಳದಲ್ಲಿ ಮಲಯಾಳಿ ಭಾಷೆ, ಅಥವಾ ಆಂಧ್ರದಲ್ಲಿ ತೆಲುಗು ಭಾಷೆ, ತಮಿಳುನಾಡಲ್ಲಿ ತಮಿಳು ಭಾಷೆ, ಕರ್ನಾಟಕದಲ್ಲಿ ಯಾಕೋ ಈ ಸ್ಥಿತಿ ಅಂತ ಹೇಳುವಾಗ ಬರೀ ಕೇರಳದ ವಿರೋಧ ಮಾಡುವಂಥದ್ದಲ್ಲ. ನಮ್ಮ ರಾಜ್ಯದಲ್ಲಿ ವಿಧೇಯಕದಲ್ಲಿ ಕನ್ನಡನ ಮಾತಾಡಬೇಕು, ಕನ್ನಡ ಮಾತೃಭಾಷೆ ಇರಬೇಕು, ಕನ್ನಡಿಗನೇ ಉದ್ಯೋಗ, ಕನ್ನಡಿಗನೇ ಸೌರಭಮ ಅನ್ನುವಂಥದ್ದು ತರ್ರಿ ಅನ್ನುವಂಥ ಒತ್ತಾಯ ಮಾಡೋದ್ರ ಮುಖಾಂತರ ಕೇರಳದಲ್ಲಿ ಮುಂಚೆಯಿಂದನೂ ಅನ್ಯಾಯ ಆಗ್ತಿದೆ. ಕಾಸರಗೋಡು ಮೇಲೆ ಮಂಗಳೂರು ರೈಲ್ವೆ ಸ್ಟೇಷನಲ್ಲಿ ಮಲಯಾಳಿಯಲ್ಲೇ ಟಿಕೆಟ್ ಕೊಡ್ತಾಯಿದ್ರು, ಯಾರೂ ವಿರೋಧ ಮಾಡಿಲ್ಲ. ನಾವು ಹೋಗಿ ವಿರೋಧ ಮಾಡಿದ್ದೀವಿ, ಅದನ್ನ ಈಗ ಕನ್ನಡೀಕರಣ ಮಾಡಿದ್ದೀವಿ. ಕಾಸರಗೋಡು ಚಲೋ ಅನ್ನುವಂಥ ಹೋರಾಟ ಮುಂಚೆನೂ 1-2 ಬಾರಿ ಹಾಕ್ಕೊಂಡಿದ್ದೀವಿ. ಮತ್ತು ನಾವು ವಾಟಾಳ್ ನಾಗರಾಜ್ ಅವರು ಹಿರಿಯರೆಲ್ಲ ಸೇರಿ ಶೀಘ್ರದಲ್ಲೇ ಕಾಸರಗೋಡು ಚಲೋ ಅನ್ನೋಂಥ ಕಾರ್ಯಕ್ರಮ ಮಾಡ್ತೀವಿ. ಸರ್ಕಾರ ಎಚ್ಚೆತ್ಕೊಂಡಿದೆ. ನಾವು ಸಹ ಈ ರಾಜ್ಯಪಾಲರಿಗೆ ಮನವಿ ಕೊಡುವಂಥದ್ದು ಈ ಕೆಲಸಗಳನ್ನ ನಾವು ಮಾಡ್ತೀವಿ. ಹೋರಾಟವನ್ನು ತೀವ್ರವಾಗಿ ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಕೇರಳ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕು. ಈ ಕೋಗಿಲೆ ವರ್ಸಸ್ ಕೇರಳ
ಅವರೇನೋ ಭಾಷಾ ನಿಲುವು ತಂದಿಯಾರ ಅಂತೇಳಿ ಇವ್ರು ಮಾತಾಡುವಂಥದ್ದಲ್ಲ. ಇದಕ್ಕೆ ಮುಂಚೆನೇ ಎಲ್ಲ ಕ್ಯಾಬಿನೆಟ್ ಸಚಿವರು ಕಾಸರಗೋಡಿಗೆ ಹೋಗಿ ಕಾಸರಗೋಡು ಕನ್ನಡದ ನೆಲ ಅನ್ನುವಂಥ ಗಟ್ಟಿಯಾದ ಕೂಗನ್ನು ಹಾಕಬೇಕು. ಸರ್, ಏಕೀಕರಣ ಆದಾಗಲಿಂದ ಕೂಡ ಅಲ್ಲೂ ಕೂಡ ಸಾಕಷ್ಟು ಬಂದು ಹೋಗುವಂತ ಸರ್ಕಾರಗಳು ಆಗಿದ್ದಾವೆ. ಆವಾಗಿನಿಂದ ಇಲ್ಲಿವರೆಗೂ ಇಲ್ಲದೆ ಇರುವಂತ ಕಾನೂನು ಈಗ ಜಾರಿ ಮಾಡ್ತಿರುವಂತದ್ದು ಅಲ್ಲ, ಇದು ಮುಂಚೆನೂ ತರ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕನ್ನಡ ಈಗ ಕಾಸರಗೋಡು ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅಂತ ಸಿನಿಮಾದಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಇದು ನಿರಂತರವಾಗಿ ಅಧಿಕಾರಿಗಳ ಮುಖಾಂತರ ಕನ್ನಡದವರಿಗೆ ಅನ್ಯಾಯ ಆಗ್ತಾ ಇದೆ. ಅಲ್ಲಿ ಓದಿರೋದೆಲ್ಲ ಕನ್ನಡ ಮಾಧ್ಯಮದಲ್ಲಿ, ಅಲ್ಲಿರೋದೆಲ್ಲ ಕನ್ನಡಿಗರೇ, ಮಲಯಾಳಿ ಯಾರಿಗೆ ಬರಲ್ಲ. ಆದರೂ ಮಾತಾಡ್ತಾರೆ ಬಿಟ್ಟರೆ ಬರೆಯೋದು ಗಿರಿಯೋದೆಲ್ಲ ಕನ್ನಡದಲ್ಲೇ ಮನೇಲಿ ಮಾತಾಡೋದು. ಆದ್ದರಿಂದ ಅದು ಮಹಾಜನ್ ವರದಿ ಪ್ರಕಾರ ಅದು ನಮಗೆ ಸೇರಬೇಕಾಗಿದೆ. ಅದನ್ನು ನಾವು ನಮಗೆ ಕೊಡಬೇಕು ಕೇರಳ ಸರ್ಕಾರ. ಆಮೇಲೆ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಕಾಸರಗೋಡು ನಮಗೆ ಸೇರಬೇಕು. ಅದನ್ನು ಮೊದಲನೇದಾಗಿ ಪ್ರತಿಪಾದನೆ ಮಾಡಬೇಕು ಮತ್ತು ಕನ್ನಡವನ್ನು ಉಳಿಸುವಂಥ ಕೆಲಸ ಅಲ್ಲಿ ಮಾಡಬೇಕು. ಸರ್, ಹಾಗೆಂದು ಹೋರಾಟಗಳ ಮುಂದುವರೆದ ಭಾಗವಾಗಿ ಆಗ್ತಾ ಇದ್ದಾವೆ. ಅಂದ್ರೆ ಏಕೀಕರಣ ಆದಂತ ಸಂದರ್ಭದಲ್ಲೇ ಈ ರೀತಿಯಾದಂತಹ ಹೋರಾಟಗಾರರು ಆಗ ಹೋರಾಟ ಮಾಡಿದ್ರೆ ಕಾಸರಗೋಡು ನಮ್ಮ ಕರ್ನಾಟಕಕ್ಕೆ ಉಳ್ಕೊಳ್ತಾ ಇತ್ತು ಅನ್ನುವಂಥದ್ದು ಕೂಡ ಮಾತಿದೆ. ಖಂಡಿತವಾಗಲೂ ಆ ಕಾಸರಗೋಡು ಬಗ್ಗೆ ನಮ್ಮ ರಾಜಕಾರಣಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ನಮ್ಮನ್ನು ಆಳುವಂಥ ಎಲ್ಲ ದೊರೆಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಅದರಿಂದ ಇವತ್ತು ಸಹ ಕಾಸರಗೋಡು ಕನ್ನಡಿಗರು ಅತಂತ್ರವಾಗಿದ್ದಾರೆ. ಅವ್ರ ಬದುಕು ತುಂಬ ಕಷ್ಟ ಆಗಿದೆ. ಈ ಕಡೆ ಅವರ ಮಾತೃಭಾಷೆ, ತಾಯಿ ಜೊತೆ ಇರುವಂಥದ್ದು ಕರ್ನಾಟಕ ಜೊತೆ. ಅಲ್ಲಿ ಆ ಸರ್ಕಾರ ಒತ್ತಡ ಹೇಳ್ತಾ ಇದೆ, ಅವ್ರ ಮೇಲೆ ತುಂಬ ಒತ್ತಡ ಇರ್ತಾ ಇದೆ, ಎಲ್ಲ ರೀತಿಯ ನೋವನ್ನು ಕೊಡ್ತಾ ಇದ್ದಾರೆ. ಆದರೂ ಸಹ ಇವಾಗ ಸಿದ್ದರಾಮಯ್ಯನವರು ಆ ಉಸಿರನ್ನ ಎತ್ತಿದ್ದಾರೆ, ಧ್ವನಿ ಎತ್ತಿದ್ದಾರೆ. ಆ ಧ್ವನಿ ಗಟ್ಟಿಯಾಗಿರ್ಬೇಕು. ಕಾಸರಗೋಡು ಕನ್ನಡಿಗರ ಜೊತೆ ಇರಬೇಕು. ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೇಕು. ನಿಮ್ಮ ಹೋರಾಟಗಾರರೆಲ್ಲರೂ ಕೂಡ ಚರ್ಚೆ ಮಾಡುವಂತ ಕೆಲಸ ಆಗಿದೆಯಾ? ಹೋರಾಟ ಆಗುವಂತದ್ದು ಲಕ್ಷಣಗಳಾಗ್ತವ? ಖಂಡಿತವಾಗಲೂ ನಾವು ಕಾಸರಗೋಡು ಚಲೋ ಅನ್ನುವಂಥದ್ದು ಶೀಘ್ರದಲ್ಲೇ ಹಾಕೊಂತೀವಿ. ಕಾಸರಗೋಡು ಮುತ್ತಿಗೆ ಹಾಕ್ತೀವಿ. ಕಾಸರಗೋಡು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಿದೀವಿ. ಎಲ್ಲ ಕೆಲಸಗಳನ್ನು ಅದ್ರ ಪರವಾಗಿ ಹೋರಾಟಕ್ಕೆ ಗಟ್ಟಿಯಾಗಿ ನಿಂತಿದ್ದೀವಿ. ಒಂದು ಎಚ್ಚರಿಕೆ ಸಂದೇಶ ಸರ್ ಅಲ್ಲಿನ ಸರ್ಕಾರಕ್ಕೆ ಅಂತ. ಖಂಡಿತವಾಗಲೂ ಈ ಕೂಡಲೇ ಆ ಮಸೂದೆಯನ್ನು ವಾಪಸ್ ಪಡಿಬೇಕು. ಕಾಸರಗೋಡಿಗೆ ಆ ಮಸೂದೆ ಬರಬಾರ್ದು. ಕಾಸರಗೋಡಲ್ಲಿ ಕನ್ನಡನೇ ಮುಖ್ಯ ಇರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ರಾಜ್ಯಪಾಲರಿಗೆ ಆ ಮಸೂದೆ ತರಲಿಕ್ಕೆ ಬಿಡಲ್ಲ, ಅವಕಾಶ ಕೊಡಲ್ಲ. ಅವರಿಗೂ ಸಹ ಮನವಿಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಸರ್, ಈಗ ನಮ್ಮ ಕಾಸರಗೋಡು 1957-60 ಸಂದರ್ಭದಲ್ಲಿ ಏಕೀಕರಣ ಆಗುತ್ತೆ ನಮ್ಮ ಕರ್ನಾಟಕದಲ್ಲೇ ಇತ್ತು. ಈ ಕಾಸರಗೋಡು ಏಕೀಕರಣ ಆದ ನಂತರ ಕೂಡ ಮರಳಿ ಕೇರಳಕ್ಕೆ ಹೋಗಿದ್ರು ನಮ್ಮ ಕನ್ನಡಿಗರಿಗೆ ಅವಮಾನ ಆಗುವಂತ ಕೆಲಸ ಆಗ್ತಾ ಇದೆ. ಕನ್ನಡವನ್ನ ಕ್ಷೀಣಿಸುವಂತ ಕೆಲಸ ಆಗ್ತದೆ, ತುಳಿಯುವಂತ ಕೆಲಸ ಸದ್ಯಕ್ಕೆ ಈಗ ಅಲ್ಲಿನ ಸರ್ಕಾರ ಮಾಡ್ತಾ ಇದೆ. ನಮ್ಮ ಕನ್ನಡ ಏನು ನಮ್ಮ 1ನೇ ಭಾಷೆ ಆಗಿತ್ತು, 2ನೇ ಭಾಷೆ ಮಾಡ್ಬೇಕೆನ್ನುವಂತ ಹೋರಾಟ ಅಲ್ಲಿ ಸರ್ಕಾರ ಏರಿಕೆ ಮಾಡುವಂತ ಕೆಲಸ ಆಗ್ತಾ ಇದೆ. ಮಲಯಾಳಿನೇ ಕಲಿಬೇಕು ಎನ್ನುವಂಥದ್ದು. ಈ ಸರ್ಕಾರಿ ಕಚೇರಿಗಳಿಗೆ ಏರಿಕೆ ಕೆಲಸಕ್ಕೆ ಹೋದ್ರು ಕೂಡ ಫಾರ್ ಎಕ್ಸಾಂಪಲ್ ಪಾಣಿ ತಗೊಂಡ್ರು ಕೂಡ ಮಲಯಾಳಿ ಭಾಷೆಯಲ್ಲಿ ಬರ್ತಾ ಇದೆ. ಈ ರೀತಿ ಮಾಡುವಂಥದ್ದು ಅನ್ಯಾಯ ಎನ್ನುವಂಥದ್ದು ಹೋರಾಟಗಳಾಗ್ತಾ ಇದೆ. ಸಿಎಂ ಅವರು ಕೂಡ ಪತ್ರ ಬರೆದಿದ್ದಾರೆ, ಹಿಂಗೆ ಮಾಡೋದು ಬೇಡ ಅಂತ. ನೀವು ಕನ್ನಡಿಗರಾಗಿ ಏನ್ ಹೇಳ್ಬೋದು ಅಂತ ಸರ್? ಇವತ್ತು ಕಾಸರಗೋಡು ಕರ್ನಾಟಕದ ಆಸ್ತಿ. ಇವತ್ತು ಏನು ಆಗಿನ ಒಂದು ಏಕೀಕರಣ ಭಾಷಾವಾರವಾಗಿ ವಿಂಗಡಣೆ ಆಯ್ತೋ ಅವಾಗ ನಮ್ಮಲ್ಲಿದ್ದಂತಹ ಕೆಲವೊಂದು ಕಚಡ ರಾಜಕಾರಣಿಗಳ ಒಂದು ಸ್ವಾರ್ಥತೆಯಿಂದಾಗಿ ಇವತ್ತು ಕಾಸರಗೋಡು ಕೇರಳಕ್ಕೆ ಹೋಗುವಂತಹ ಪರಿಸ್ಥಿತಿಯನ್ನ ನಾವು ತಂದ್ಕೊಂಡಿದ್ದಂಥದ್ದು. ಇವತ್ತು ಅಲ್ಲಿ ಅತಿ ಹೆಚ್ಚಾಗಿ ಇರೋದೇ ಬಹುಸಂಖ್ಯಾತರಾಗಿ ಕನ್ನಡಿಗರು. ಯಾವ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಒಂದು ಭಾಷೆಯನ್ನ ಮಾತಾಡೋ ಜನರು ಇರ್ತಾರೋ ಆ ಭಾಷೆಗೆ ಸೀಮಿತವಾಗಿ ಆ ಪ್ರದೇಶವನ್ನ ಆಡಳಿತವನ್ನ ಮಾಡಬೇಕು. ಅಂದ್ರೆ ಶಿಕ್ಷಣದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಪತ್ರ ವ್ಯವಹಾರಗಳಲ್ಲಾಗಿರ್ಬೋದು, ಸರ್ಕಾರಿಯೇತರದಲ್ಲಾಗಿರ್ಬೋದು, ಸರ್ಕಾರಿ ಅಥವಾ ಸರ್ಕಾರೇತರದ ಸಂಸ್ಥೆಗಳಲ್ಲಾಗಿರ್ಬೋದು, ಕನ್ನಡವೇ ಅಧಿಕೃತವಾಗಿರ್ಬೇಕು. ಹಾಗಾಗಿ ಇಷ್ಟು ದಿನಗಳ ಕಾಲನೂ, ಇಷ್ಟು ವರ್ಷಗಳ ಕಾಲನೂ ಅಲ್ಲಿ ಪ್ರಥಮ ಭಾಷೆ ಕನ್ನಡವೇ ಅದು ಶಾಲಾ ಕಾಲೇಜುಗಳಲ್ಲಿತ್ತು. ಮತ್ತು ಅಲ್ಲಿ ಸರ್ಕಾರಿ ಅಥವಾ ಸರ್ಕಾರೇತರ ಸಂಸ್ಥೆಗಳಲ್ಲಿ ಏನು ಕನ್ನಡವನ್ನೇ ಬಳಸ್ತಾ ಇದ್ದಿದ್ದು. ಇವಾಗ ಅಲ್ಲಿರುವಂತಹ ಏನು ಸರ್ಕಾರ ಏನಿದೆ, ಉದ್ದಟತನದಿಂದ, ದುರಂಕಾರಿತನದಿಂದ, ಅಹಂಕಾರಿತನದಿಂದ ಅಲ್ಲಿ ಕನ್ನಡವನ್ನ ಕಿತ್ತಾಕಿ, ಪ್ರಥಮ ಭಾಷೆಯನ್ನ ಕನ್ನಡ ಕಿತ್ತಾಕಿ ಮಲಯಾಳಮನ್ನ ಏರ್ಬೇಕು ಅನ್ನೋ ಒಂದು ದುಸ್ಸಾಹಸಕ್ಕೆ ಹೋಗಿದ್ದಾರೆ. ಇದನ್ನ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕಡಾಖಂಡಿತವಾಗಿ ಖಂಡಿಸುತ್ತೆ. ಈ ವಿಚಾರವಾಗಿ ನಮ್ಮ ಸರ್ಕಾರ ಏನಾದ್ರು ದೃಢ ನಿರ್ಧಾರವನ್ನು ತೆಗೆದುಕೊಂಡು, ಏನು ನಾವು ನೋಡ್ತಾ ಇರ್ತೀವಿ, ಏನು ಕೇರಳ ಸರ್ಕಾರದ ಜೊತೆ ಹೋಗ್ಬಿಟ್ಟು ಕಾಫಿ ಕುಡಿಯೋದು, ಟಿಫನ್ ತಿನ್ನೋದು ಅಷ್ಟೇ ಅಲ್ಲ ಸ್ವಾಮಿ. ಈ ರೀತಿ ಕನ್ನಡದ ಗಡಿ ವಿಚಾರದಲ್ಲಿ ಸಮಸ್ಯೆ ಬಂದಾಗ, ಕನ್ನಡದ ವಿಚಾರದಲ್ಲಿ, ಕನ್ನಡದ ಭಾಷೆ ವಿಚಾರದಲ್ಲಿ ಕನ್ನಡಿಗರ ಅನ್ಯಾಯ ಆಗ್ಬೇಕಂದಾಗ ನಮ್ಮ ಸರ್ಕಾರ ಧ್ವನಿ ಎತ್ತಿ, ಯಾಕಂದ್ರೆ ಬರೇ ನವೆಂಬರ್ 1 ದಿವಸ ಬಂದಾಗ ಫ್ಲಾಗ್ ಹಾಸ್ಟಿಂಗ್ ಮಾಡಿ ನಮ್ದು ಕನ್ನಡ ಸರ್ಕಾರ, ಕರ್ನಾಟಕ ಸರ್ಕಾರ ಅಂತ ಬೊಬ್ಬೆ ಹೊಡೆಯೋದಲ್ಲ. ನೀವು ಇಂಥ ಸಂದರ್ಭದಲ್ಲಿ ಕನ್ನಡತನವನ್ನ ದಿಟ್ಟತನದಿಂದ ತೋರಿಸ್ಬೇಕು. ಹಾಗಾಗಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ್ಲೂ ಎಲ್ಲರ ಹೇಳ್ತಾ ಇರ್ತಾರೆ ಕನ್ನಡದ ರಾಮಯ್ಯ ಅಂತ. ನೀವು ಕನ್ನಡದ ರಾಮಯ್ಯನೇ ಆಗಿದ್ರೆ, ಕನ್ನಡದ ಸಿದ್ದರಾಮಯ್ಯನೇ ಆಗಿದ್ರೆ, ನೀವು ಕರ್ನಾಟಕದ ದಿಟ್ಟ ಮುಖ್ಯಮಂತ್ರಿನೇ ಆಗಿದ್ರೆ
ಈ ಒಂದು ಏನು ಕೇರಳದ ಸರ್ಕಾರ ಕುತಂತ್ರ ಕಂತ್ರಿ ಕೆಲಸವನ್ನ ಮಾಡ್ತಾ ಇದೆ ಅದನ್ನು ತಡೆಗಟ್ಟಿ ಅಲ್ಲಿ ಪ್ರಥಮ ಭಾಷೆ ಕನ್ನಡವೇ ಬಳಸುವಂತ ರೀತಿಯಲ್ಲಿ ನೀವು ಕೇರಳ ಸರ್ಕಾರದ ಮೇಲೆ ಒತ್ತಡವನ್ನು ಏರಿ ಅಲ್ಲಿ ಕಾಸರಗೋಡಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ನೀಡೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು. ಇಲ್ಲ ಅಂತಂದ್ರೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ರಾಜ್ಯವ್ಯಾಪಿ ಹೋರಾಟ ಮಾಡೋ ಜೊತೆಗೆ ಕಾಸರಗೋಡಲ್ಲೂ ಹೋಗಿ ಹೋರಾಟವನ್ನ ಮಾಡೋ ನಿಟ್ಟಿನಲ್ಲಿ ನಾವು ಮುಂದಾಗ್ತೀವಿ ಅಂತ ಈ ಮುಖಾಂತರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇದರಲ್ಲಿ ಈಗ ಕಾಸರಗೋಡು ಬಹುತೇಕ ನಮ್ಮ ಕನ್ನಡಿಗರೇ ಇದ್ದಾರೆ. ಕರ್ನಾಟಕ ಏಕೀಕರಣ ಆದಾಗ್ಲಿಂದಲೂ ಕೂಡ ಕನ್ನಡ ನಮ್ಮ ಪ್ರಥಮ ಭಾಷೆ ಇತ್ತು. ಈಗ ಅಲ್ಲಿರುವಂತ ಸರ್ಕಾರ ಏನ್ ಮಾಡ್ತಿದೆ, ಪ್ರಥಮ ಭಾಷೆ ಕನ್ನಡ ಬೇಡ ಮಲಯಾಳಿ ಬರ್ತಾ ಇರ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಶಾಲಾ ಕಾಲೇಜು ಆಡಳಿತ ಕೇಂದ್ರಗಳೆಲ್ಲವೂ ಕೂಡ ಮಲಯಾಳಿ ಮಾಡಕ್ ಮುಂದಾಗ್ತಾ ಇದ್ದಾರೆ. ನಮ್ಮ ಕನ್ನಡಿಗರ ಮುಂದುವರೆದ ಭಾಗವಾಗಿ ಅನ್ಯಾಯ ಆಗ್ತಾ ಇದೆ. ನಮ್ಮ ಕನ್ನಡಿಗರಾಗಿ, ನಮ್ಮ ಬೆಂಗಳೂರಲ್ಲಿ, ನಮ್ಮ ರಾಜ್ಯದ ಕನ್ನಡಿಗರಾಗಿ ನೀವೇನ್ ಹೇಳ್ಬೋದು ಸರ್? ಈಗ ಏನಾಗಿದೆ ಅಂದ್ರೆ ಆ CMಗೂ ಕೂಡ ನಮ್ಮ CM ಅವರು ಲೆಟರ್ ಕೊಟ್ಟಿದ್ದಾರೆ. ಕರ್ನಾಟಕ ನಮ್ದು, ಕನ್ನಡನೂ ನಮ್ದು, ಕಾಸರಗೋಡು ನಮ್ದೇ. ಅದೇನಿದೆ ಆ ಕಾಸರಗೋಡಲ್ಲಿ ಪ್ರಥಮ ಭಾಷೆ ಕನ್ನಡನೇ ಇರಬೇಕು ಅನ್ನೋದು ನಮ್ಮ ಇಚ್ಛೆ ಇದೆ. ಇದ್ರ ವಿರುದ್ಧ ಹೋಗಿ ಏನಾರ ಹೋದ ಅಂದ್ರೆ ನಾವು ಕನ್ನಡಿಗರು ಏನಿದೀವಿ ಎಲ್ಲಾ ಕನ್ನಡ ಸಂಘಟನೆಗಳನ್ನು ಅದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧವಿದ್ದೀವಿ. ಇದು ಚಿಕ್ಕ ಮಟ್ಟದಲ್ಲಿ ಆಗಲ್ಲ ಹೋರಾಟ, ದೊಡ್ಡ ಮಟ್ಟದಲ್ಲೇ ಹೋರಾಟ ಆಗುತ್ತೆ. ಯಾಕಂದ್ರೆ ಇದು ಕರ್ನಾಟಕ, ಕನ್ನಡಿಗರ ಸ್ವತ್ತು. ಕಾಸರಗೋಡು ನಿಮಗೂ ಗೊತ್ತು, ಕನ್ನಡ ನಮ್ಮ ಕನ್ನಡಿಗರ ಸ್ವತ್ತು ಅಂತ. ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ಕೆ ನಾವು ಈಜಿಡಾಗಲ್ಲ. ನಾವು ಗಂಡ್ಸ್ಗಳಿದ್ದೀವಿ ಕರ್ನಾಟಕದಲ್ಲಿ. ನಾವು ಇದ್ರ ವಿರುದ್ಧ ಏನ್ ಮಾಡ್ಬೇಕು ನಮ್ಗೆ ಗೊತ್ತು, ನಾವು ಮಾಡ್ತೀವಿ ಸರ್. ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳಿಕ್ಕೆ ಅದು ಅದ್ಭುತವಾದಂತ ಕನ್ನಡಿಗರೇ ಇದ್ದಾರೆ. ಹೌದೌದು, 99% ಅಲ್ಲಿ ಕನ್ನಡಿಗರೇ ಇರೋದಲ್ಲಿ. ಅನ್ಯಾಯ ಆಗುವಂತ ಕೆಲಸ. ಹೌದೌದು, 99% ಏನಿದ್ದಾರೆ ಅದೆಲ್ಲ ಕನ್ನಡಿಗರು ಇರೋದಂಥದ್ದು ಎಲ್ಲರಿಗೂ ಗೊತ್ತಿರೋಂಥದ್ದೇ. ಈಗ ಅಲ್ಲಿಗೆ ನಮ್ಮ ನೆರವು ಬೇಕಾಗಿದೆ. ಎಲ್ಲ ಕನ್ನಡಿಗರು ಒಗ್ಗೂಟಿ ಏನ್ ಮಾಡ್ಬೇಕು ಮಾಡೇ ಮಾಡ್ತೀವಿ. ಇದನ್ನ ಯಾವ್ದೇ ಕಾರಣಕ್ಕೂ ನಾವು ಬಿಡ್ಕೊಡೋಂಥದ್ದು ಮಕ್ಕಳಲ್ಲ ನಾವು. ಈಗ ಅಲ್ಲಿನ ಮಾಹಿತಿ ಬರ್ತಾ ಇದೆ, ಯಾವ್ದೋ ಒಂದು ಸರ್ಕಾರಿ ಕೆಲಸಕ್ಕೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪಾಣಿ ಮಾಡ್ಸಕ್ ಹೋದಾಗ ಕನ್ನಡ ಬರ್ತಾ ಇದೀಗ ಮಲಯಾಳಿ ಭಾಷೆ ಬರ್ತಾ ಇದೆ ಅಂತ ಏನು ಮಾಡಕ್ಕಾಗದ ಪರಿಸ್ಥಿತಿ ಅಲ್ಲಿ. ಹೌದೌದು, ಅಂತರ ಪರಿಸ್ಥಿತಿ. ಯಾಕಂದ್ರೆ ಇವಾಗ 99 ಭಾಗ ನಮ್ಮ ಕನ್ನಡಿಗರಿಗೆ ಕಷ್ಟ ಆಗುತ್ತೆ. ಅದ್ ಮಲಯಾಳಿನ ಓದ್ಬೇಕು, ಮಲಯಾಳಿನ ತಿಳ್ಕೊಬೇಕು ಅನ್ನೋದು ಕಷ್ಟ ಇದೆ. ನಮ್ಗೆ ಏನಿದ್ರು ಕರ್ನಾಟಕದ ಕನ್ನಡಿಗರಿಗೆ ಪ್ರಥಮ ಭಾಷೆ ಕನ್ನಡನೇ ಬರಬೇಕು. ಇವ್ರೇನ್ CM ಅವ್ರ ಆದೇಶ ಮಾಡಿದಾರೆ ಪ್ರಥಮ ಭಾಷೆ ಮಲಯಾಳಿ ಮಾಡ್ತೀನಿ ಅಂತ, ಅದನ್ನ ಖಂಡಿಸ್ತೀವಿ ಸರ್ ನಾವು. ಅದನ್ನ ಖಂಡಿಸಿ ಹೌದೌದು, ನಮ್ಮ CM ಅವರು ಕೂಡ ಹೌದೌದು ಕನ್ನಡ ಸಿದ್ದರಾಮಯ್ಯ ಅಂತಾನೆ ಕರೀತಾರೆ. ಅವರು ಪತ್ರ ಬರೆದಿದ್ದಾರೆ. ಅವ್ರ ಪರವಾಗಿ ನಾವು ಇರ್ತೀವಿ, ನಮ್ಮ ಸಂಘಟನೆಗಳು ಇರ್ತವೆ, ನಾವೆಲ್ಲರೂ ಇರ್ತೀವಿ ಕನ್ನಡಿಗರು ಅವ್ರ ಜೊತೆ. ನಾವು ಸಿದ್ಧ ಸರ್. ಬೇಕಾದ್ರೆ ಈಗಲೂ ಹೋಗೋಣ ಅಂದ್ರೆ ಹೋಗ್ತೀವಿ ನಾವು. ಇದಕ್ಕೇನಿದೆ ಕಾನೂನಾತ್ಮಕವಾಗಿ ನಮ್ಮ CM ಏನ್ ಹೇಳ್ತಾರೆ ಅದನ್ನ ನೋಡ್ಕೊಂಡು ನಮ್ಮ ಸಂಘಟನೆ, ನಮ್ಮ ರೂಪೇಶ್ ರಾಜಣ್ಣ ಅವ್ರು ಏನ್ ಹೇಳ್ತಾರೆ ಅದನ್ನೆಲ್ಲ ಅವ್ರ ಮೇರೆಗೆ ಮೇಲೆ ಅವ್ರ ಸಾರಥ್ಯದಲ್ಲಿ ನಾವು ಹೋಗ್ತೀವಿ. ಕನ್ನಡಿಗರಿಗೆ ಕಾಸರಗೋಡಿನಲ್ಲಿರುವಂತ ಕನ್ನಡಿಗರಿಗೆ ಅನ್ಯಾಯ ಆಗ್ತದೆ ಅನ್ನುವಂಥದ್ದು 2-3 ದಿನಗಳಿಂದ ಕೇಳಿ ಬರ್ತಾ ಇದೆ. ಪ್ರಥಮ ಭಾಷೆ ಕನ್ನಡವನ್ನ ತೆಗೆದು ದ್ವಿತೀಯ ಭಾಷೆ ಮಾಡ್ತೇವೆ ಅನ್ನುವಂತ ಅಲ್ಲಿನ CM ಮುಂದಾಗ್ತಾ ಇದ್ದಾರೆ. ಇದು ಹೇಗೆ ಸಹಿಸ್ಲಿಕ್ಕೆ ಸಾಧ್ಯ ಅಂತ ಒಂದು ಮಹಾದನಿ ಅಂತ ಒಂದು ಇದಾಗಿದೆ, ಓಕೆನಾ? ಅದ್ರ ಪ್ರಕಾರ ಬಂದು ಕಾಸರಗೋಡು ಬಂದು ಕರ್ನಾಟಕಕ್ಕೆ ಸೇರಬೇಕು, ಓಕೆನಾ? ಅವತ್ತಿಂದ ಇವತ್ತಿನವರೆಗೂ ಅಲ್ಲಿರೋರೆಲ್ಲ ಪೂರ್ತಿ ಕನ್ನಡದವರು, ಓಕೆನಾ? ಈಗ ಅವರು ಮಲಯಾಳಂನ ಏರಿಕೆ ಮಾಡಿದ್ರೆ ನಾವು ಅವರೇ ಥರ ಅವ್ರ ಕಡೆಯವರೆಲ್ಲ ಇಲ್ಲಿ ಬಂದು ಇಲ್ಲಿ ಉಳ್ಕೊಂಡು ಇಲ್ಲಿ ಕೆಲಸಗಳು ಮಾಡಿಕೊಂಡು ಎಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ. ಆ ಮಹಾದನಿ ಪ್ರಕಾರ ಬಂದ್ಬಿಟ್ಟು ಕಾಸರಗೋಡು ನಮ್ಮದು, ಅರ್ಥ ಆಯ್ತಾ? ಆಗಿನ ರಾಜಕಾರಣಿಗಳು ಯಾವುದೇ ಥರ ಒಂದು ಸಪೋರ್ಟ್ ಮಾಡ್ದಿರಾ ಅದು ಕೇರಳಕ್ಕೆ ಬಿಟ್ಕೊಟ್ಟಿದ್ದಾರೆ, ಓಕೆನಾ? ಈಗಿರೋ ಸರ್ಕಾರದವರು, ವಿಪಕ್ಷ ನಾಯಕರು ಎಲ್ಲರೂ ಏನು ಮಾಡಬೇಕು, ಕನ್ನಡಿಗರ ಪರ ನಿಂತ್ಕೊಬೇಕು. ಅದು ಯಾರೇ ಆಗಿರ್ಬೋದು, ಪಕ್ಷಗಳು ಸೈಡ್ಗೆ ಇಟ್ಟರೆ ಎಲ್ಲರೂ ಕನ್ನಡಿಗರೇ. ಅದು BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು. ಪಕ್ಷಗಳನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಎಲ್ಲ ಕನ್ನಡದವ್ರ ಪರ ನಿಂತ್ಕೊಬೇಕು. ಅದನ್ನೊಂದು ಹೇಳ್ಬೋದು ಅಷ್ಟೇನಾ? ನೀವು ಅಲ್ಲಿರೋ ಕನ್ನಡದವ್ರಿಗೆ ಏನಾದ್ರು ತೊಂದರೆ ಕೊಟ್ರೆ ನಾವು ಇಲ್ಲಿರೋ ಮಲಯಾಳಿಗಳಿಗೆ ನಾವು ತೊಂದರೆ ಕೊಡಬೇಕಾಗತ್ತೆ. ಎಚ್ಚರಿಕೆ ಗಂಟೆ. ಯಾಕೆಂದ್ರೆ ಇಲ್ಲಿರೋ ಮಲಯಾಳಿಗಳಿಗೆ ನಾವೇನು ತೊಂದರೆ ಕೊಡ್ತಾ ಇಲ್ಲ, ಓಕೆನಾ? ಅವ್ರೂರಲ್ಲೇ ಇದ್ದು ಅವ್ರೂರನ್ನ ಉದ್ಧಾರ ಮಾಡ್ಕೊಬೋದು. ಇಲ್ಲಿ ನಮ್ಮ ಜಾಗಕ್ಕೆ ಬಂದು ನಮ್ಮ ಕೆಲಸಗಳನ್ನ ಎಲ್ಲದನ್ನು ಅವ್ರು ತೊಗೊಂಡ್ಬಿಟ್ಟು ಮತ್ತು ಅಲ್ಲಿರೋ ಕನ್ನಡಿಗರ ಮೇಲೆ ಅವರು ಒಂದು ಮಲಯಾಳಂನ ಒಂದು ಏರಿಕೆ ಮಾಡ್ತಾರೆ ಅಂದರೆ ಕನ್ನಡದವರು, ಕನ್ನಡ ಪರ ಸಂಘಟನೆಗಳು ಯಾರು ಸಹಿಸೋಲ್ಲ. ಇದರ ಏನಾದರೂ ಇದು ಮುಂದುವರೆದ್ರೆ ಒಂದು ಉಗ್ರ ಹೋರಾಟ ಅಂತೂ ಹಾಗೆ. ಸರ್ ಹೇಳಿ, ನಿಮ್ಗೆ ಗೊತ್ತಿರೋಂಗೆ ಏಕೀಕರಣ ಆದ ನಂತರ ನಮ್ಮ ಕಾಸರಗೋಡು ಕೇರಳಕ್ಕೆ ಬಂದು ಸೇರ್ಕೊಳ್ತು. ಅದಾದ ನಂತರ ಕನ್ನಡಿಗರಿಗೆ ಇನ್ನಿಲ್ಲದ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಈಗ ಪ್ರಥಮ ಭಾಷೆ ಇದ್ದಂತ ಕನ್ನಡವನ್ನ ನಾವು ತೆಗಿತೇವೆ ಎನ್ನುವಂತ ನಿಟ್ಟಿನಲ್ಲಿ ಅಲ್ಲಿ CM ಅವರು ಹೇಳಿದ್ದಾರೆ. ಇದು ಹೆಂಗ್ ಸಹಿಸಲಿಕ್ಕೆ ಸಾಧ್ಯ ನಮ್ಮ ಕನ್ನಡಿಗರಾಗಿ? ನೋಡಿ ಸರ್, ಮೊದಲನೇದಾಗಿ ಈ ಒಂದು ಘಟನೆಯನ್ನ ನಮ್ಮ ಯುವ ಕರ್ನಾಟಕ ವೇದಿಕೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಏನಕ್ಕೆ ಅಂತಂದ್ರೆ ಈ ಕಾಸರಗೋಡು ನಮ್ಮ ಕನ್ನಡ ನಾಡಿನ ಮಕ್ಕಳದದು. ಏಕಾಏಕಿ ನೀವು ಬೇರೆ ಭಾಷೆಯನ್ನ ನೀವು ನಮ್ಮ ಕನ್ನಡಿಗರ ಮೇಲೆ ನೀವು ಏರೋದನ್ನ ನಾವು ಇದನ್ನು ಧಿಕ್ಕಾರ ಕೂಗದೆ ಹೊರತು ನಾವು ಇದನ್ನ ಸಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ
ಈ ಕನ್ನಡದ ಮಕ್ಕಳು ಈಗಾಗಲೇ ನಮ್ಮ ಬೆಂಗಳೂರಲ್ಲಾಗಿರ್ಬೋದು ಸಾಕಷ್ಟು ನಿಮ್ಮ ಬೇರೆ ಬೇರೆ ರಾಜ್ಯದವರು ಬಂದು ಈಗಾಗಲೇ ಕನ್ನಡಿಗರ ಮೇಲೆ ಹಾಕಿರ್ತಕ್ಕಂತಹ ದೌರ್ಜನ್ಯಗಳು ಸಾಕಷ್ಟು ಈಗಾಗಲೇ ನೋಡ್ತಾ ಇದ್ದೀರಾ. ಇದರ ನಡುವೆ ಈ ಒಂದು ವಿಚಾರನ ಧ್ವನಿ ಎತ್ತಿ ನೀವು ಈಗ ಕನ್ನಡದ ಮಣ್ಣಿನ ಮಕ್ಕಳ ಮೇಲೆ ನೀವು ಈ ತರ ಬೇರೆ ಭಾಷೆನ ಏರೋದಿದೆಯಲ್ಲ, ಇದನ್ನ ಯಾವುದೇ ಕಾರಣಕ್ಕೆ ನಾವು ಸಹಿಸೋದಿಲ್ಲ. ಇದಕ್ಕೆ ಖಂಡಿತವಾಗಿ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಇದನ್ನ ಯಾವುದನ್ನ ಕಾರಣಕ್ಕೂ ನಾವು ಸಹಿಸೋದಿಲ್ಲ ಸರ್. ಅಂತ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯ ವಿಂಗಡಣೆ ಆದಾಗ ಅಲ್ಲಿನ ಕನ್ನಡಿಗರೇನಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಹೋರಾಟ ಮುಂದುವರೆದ ಬರ್ತಾನೆ ಇದ್ದಾರೆ. ಹೋರಾಟ ಆದ್ರೂ ಕೂಡ ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾ ಬಂತು ಕರ್ನಾಟಕ ಸಂಬಂಧಪಟ್ಟಾಗೆ, ಅಲ್ಲಿ ಆಗ್ತಿರುವಂತ ಸಮಸ್ಯೆ ಸಂಬಂಧಪಟ್ಟಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಎನ್ನುವಂತ ಸಿನಿಮಾ ಬಂತು. ಅದ್ರಲ್ಲಿ ಪೂರ್ತಿಯಾದಂತ ಮಾಹಿತಿ ಕೊಟ್ಟಿದ್ದಾರೆ. ಹೌದು ಸರ್, ಖಂಡಿತ. ಆಗ್ತಿರುವಂತ ಅನ್ಯಾಯ ಸಂಬಂಧಪಟ್ಟಾಗೆ ನಮ್ಮ ಕನ್ನಡಿಗರು ಹೋರಾಟಗಾರರು ಯಾಕೆ ಇಲ್ಲಿವರೆಗೂ ಕೂಡ ಇನ್ನೂ ಹಲ್ಕೊಚ್ಕೊಂಡೇ ಇದ್ದಾರೆ ನೋಡಿ ಸರ್, ಯಾವುದೇ ಕಾರಣಕ್ಕೂ ನಾವು ಕನ್ನಡಿಗರು ಈ ವಿಚಾರವಾಗಿ ನಾವು ಸಹಿಸೋದೇ ಇಲ್ಲ ಸರ್. ನಾವು ಯಾವತ್ತು ಕನ್ನಡಿಗರ ಪರ, ಕನ್ನಡದ ಮಣ್ಣಿನ ಮಕ್ಕಳ ಪರ ಇದ್ದೇ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀವಿ. ಸರ್, ಗೊತ್ತಿದೆ ನಿಮಗೆ ಕಾಸರಗೋಡಲ್ಲಿ ನಮ್ಮ ಕನ್ನಡಿಗರಿಗೆ ಏನಾಗ್ತಿದೆ ಅಂತ ಹೇಳಿ? ಹೌದು. ಈಗ ಅಲ್ಲಿ ಈ ರೀತಿಯ ಸಮಸ್ಯೆಗಳಾಗ್ತವೆ ಅಂತ ಹೇಳಿ ಅಲ್ಲಿ ಏನಾಗ್ತಿದೆ ಅಂದರೆ, ಮೊದಲನೇದು ನಮ್ಮ ಸರ್ಕಾರದ ತಪ್ಪು. ಮೊದಲನಾಗಿ ಇಲ್ಲಿ ಶಿಕ್ಷಣ ಸಚಿವರು ತಪ್ಪು, ಸಿದ್ದರಾಮಯ್ಯಂದು ತಪ್ಪು. ಒಂದು ಟ್ವೀಟ್ ಮಾಡಿದ ತಕ್ಷಣ ಕೇಳಿಗವ್ರಿಗೆ ಇಲ್ಲಿ ಬಂದು ಮನೆ ಕೊಡೋಕೆ ನಿಂತ್ಕೊಂಡ್ರು. ಅಲ್ಲಿ ಅಷ್ಟು ಅನ್ಯಾಯ ಆಗ್ತಿದ್ರೆ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ನಮ್ಮ ರಾಜ್ಯ ವಿಂಗಡೆ ಆದಾಗ 64% ಕನ್ನಡಿಗರಿದ್ರು. ಈಗ ಎಷ್ಟು ಜನ ಇದ್ದಾರೆ ಅಲ್ಲಿ ಸುಮಾರು 14,000 ಮಕ್ಕಳು ಓದ್ತಿದ್ದಾರೆ. ಕನ್ನಡದ ಮಕ್ಕಳು ಕನ್ನಡ ಶಿಕ್ಷಣ ಬೇಕು ಅಂತ. 14,000 ಮಕ್ಕಳು ಭವಿಷ್ಯ ಏನಾಗುತ್ತೆ? ಇಲ್ಲಿ ನೀವು 158 ಕುಟುಂಬಗಳಿಗೆ ಒಂದು ಟ್ವೀಟ್ ಮಾಡಿದ ತಕ್ಷಣ ಎದ್ದೋ ಬಿದ್ದೋ ಅಂತ ಓಡ್ ಬಂದು ನೀವು ಅಲ್ಲಿ ನಿಂತ್ಕೊತೀರಾ. ವಲಸಿಗರಿಗೆ 14,000 ಮಕ್ಕಳು ಭವಿಷ್ಯ ಏನಾಗ್ತಿದೆ? ಅವರು ಕೇಳ್ತಿರೋದೇನು? ನಮ್ಮ ಭಾಷೆ ನಮ್ಮ ಮಕ್ಕಳು ನಮಗೆ ಕೊಡಿ ಅಂತ. ನೀವು ಅವ್ರಿಗೆ ಕೊಡಿ. ನೀವು ಇವಾಗ ಅಲ್ಲಿ ಹೋಗಿ 14,000 ಮಕ್ಕಳು ಭವಿಷ್ಯದ ಬಗ್ಗೆ ನೀವು ತೀರ್ಮಾನ ಮಾಡೋಕ್ಕಾಗ್ತಿಲ್ವಾ? ನಿಮ್ಮ ಕೈಲಿ ಆಗಲ್ಲ ಅಂದರೆ ನಾವು ಸರ್ಕಾರದವ್ರಿಗೆ ಹೇಳೋದು ಇಷ್ಟೇ, ಕೆಳಗೆ ಬಂದು ಇಳೀರಿ. ನಾವು ಹೋಗ್ತೀವಿ, ಕನ್ನಡಿಗರ ಇದ್ದೀವಿ ಇಲ್ಲಿ, ಅವ್ರಿಗೆ ಏನು ಬೇಕೋ ನ್ಯಾಯವಾಗಿ ನಾವು ಹಕ್ಕನ್ನು ನಾವು ಕೊಡಿಸ್ತೀವಿ. ನಿಮ್ಮ ಕೈಲಿ ಆಗಲ್ಲ ಅಂದರೆ ಬಿಟ್ಟು ಸೀಟ್ ಬಿಟ್ಟು ಇಳೀರಿ. ಏನಕ್ಕೆ ನೀವು ಸೀಟ್ ಕಚ್ಕೊಂಡು ಅಲ್ಲೇ ಕೂತಿದ್ದೀರಾ? ಕೇಂದ್ರದಿಂದ ಯಾರೋ ಒಂದು ಟ್ವೀಟ್ ಮಾಡಿದ್ರೆ ಓಡ್ ಬರ್ತೀರಾ, ನೆರೆಯವ್ರಿಗೆ ಬಂದು ನಿಂತ್ಕೊತೀರಾ, ಬಾಂಗ್ಲಾದೇಶಗಳು ನಿಂತ್ಕೊತೀರಾ. ನಮ್ಮ ಕನ್ನಡ ಮಕ್ಕಳು, ಇಲ್ಲಿ ಬದುಕಿ ಹುಟ್ಟಿ ಬೆಳೆದಿರೋರಿಗೆ ಏಕಾಏಕಿ ನೀವು ಮಲಯಾಳಿ ಮಾತಾಡಿ ಅಂದರೆ ಎಲ್ಲಿ ಮಾತಾಡೋಕ್ಕಾಗುತ್ತೆ? ಈಗ ನಮ್ಮ ಮಾತೃಭಾಷೆ ಕನ್ನಡ, ನಾವು ಕನ್ನಡನೇ ಮಾತಾಡಬೇಕು. ನೀವೆಲ್ಲಿಂದೋ ಬಂದು ನೀನು ಬೇರೆ ಭಾಷೆ ಮಾತಾಡೋದ್ರೆ ಮಾತಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಸರ್ಕಾರ ಖಂಡಿತವಾಗಿ ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು. ತೀರ್ಮಾನ ತಗೊಳಕ್ಕಾಗಲ್ಲ ಅಂದರೆ ದಯವಿಟ್ಟು ನಿಮ್ಮ ಸರ್ಕಾರ ಕೆಳಗೆ ಇಳೀಲಿ. ನಾವು ಏನು ಮಾಡಬೇಕು, ನಾವು ಸಂಘಟನೆ ಕಡೆಯಿಂದ ನಾವು ಮಾಡ್ತೀವಿ. ನಮ್ಮ ಕನ್ನಡ ಮಕ್ಕಳನ್ನ ನಾವು ಉಳಿಸ್ಕೊತೀವಿ, ಬೆಳೆಸ್ಕೊತೀವಿ. ನಮಗೆ ಗೊತ್ತು ಏನು ಮಾಡ್ಕೋಬೇಕಂತ. ದಯವಿಟ್ಟು ನಾವು ಸರ್ಕಾರಕ್ಕೆ ಹೇಳೋದು ವಾರ್ನಿಂಗ್ ಇದು, ನೀವು ಕಡೆ ಎಚ್ಚರಿಕೆ. ನೀವು ಆ ಮಕ್ಕಳ ಭವಿಷ್ಯ ಬಗ್ಗೆ ನೀವು ತೀರ್ಮಾನ ಮಾಡಲ್ಲ ಅಂದರೆ ನಾವು ತೀರ್ಮಾನ ಮಾಡಬೇಕಾಯ್ತದೆ. ಸುಮ್ಮನೆ ಹೇಳಿದ್ರಾಗಲ್ಲ. ಏನಂದರೆ ಒಂದು ಕಡೆ ಕೇರಳದಲ್ಲಿ ಮಲಯಾಳಿ ಭಾಷೆ, ಅಥವಾ ಆಂಧ್ರದಲ್ಲಿ ತೆಲುಗು ಭಾಷೆ, ತಮಿಳುನಾಡಲ್ಲಿ ತಮಿಳು ಭಾಷೆ, ಕರ್ನಾಟಕದಲ್ಲಿ ಯಾಕೋ ಈ ಸ್ಥಿತಿ ಅಂತ ಹೇಳುವಾಗ ಬರೀ ಕೇರಳದ ವಿರೋಧ ಮಾಡುವಂಥದ್ದಲ್ಲ. ನಮ್ಮ ರಾಜ್ಯದಲ್ಲಿ ವಿಧೇಯಕದಲ್ಲಿ ಕನ್ನಡನ ಮಾತಾಡಬೇಕು, ಕನ್ನಡ ಮಾತೃಭಾಷೆ ಇರಬೇಕು, ಕನ್ನಡಿಗನೇ ಉದ್ಯೋಗ, ಕನ್ನಡಿಗನೇ ಸೌರಭಮ ಅನ್ನುವಂಥದ್ದು ತರ್ರಿ ಅನ್ನುವಂಥ ಒತ್ತಾಯ ಮಾಡೋದ್ರ ಮುಖಾಂತರ ಕೇರಳದಲ್ಲಿ ಮುಂಚೆಯಿಂದನೂ ಅನ್ಯಾಯ ಆಗ್ತಿದೆ. ಕಾಸರಗೋಡು ಮೇಲೆ ಮಂಗಳೂರು ರೈಲ್ವೆ ಸ್ಟೇಷನಲ್ಲಿ ಮಲಯಾಳಿಯಲ್ಲೇ ಟಿಕೆಟ್ ಕೊಡ್ತಾಯಿದ್ರು, ಯಾರೂ ವಿರೋಧ ಮಾಡಿಲ್ಲ. ನಾವು ಹೋಗಿ ವಿರೋಧ ಮಾಡಿದ್ದೀವಿ, ಅದನ್ನ ಈಗ ಕನ್ನಡ ಮಾಡಿದ್ದೀವಿ. ಕಾಸರಗೋಡು ಚಲೋ ಅನ್ನುವಂಥ ಹೋರಾಟ ಮುಂಚೆನೂ 1-2 ಬಾರಿ ಹಾಕ್ಕೊಂಡಿದ್ದೀವಿ. ಮತ್ತು ನಾವು ವಾಟಾಳ್ ನಾಗರಾಜ್ ಅವರು ಹಿರಿಯರೆಲ್ಲ ಸೇರಿ ಶೀಘ್ರದಲ್ಲೇ ಕಾಸರಗೋಡು ಚಲೋ ಅನ್ನೋಂಥ ಕಾರ್ಯಕ್ರಮ ಮಾಡ್ತೀವಿ. ಸರ್ಕಾರ ಎಚ್ಚೆತ್ಕೊಂಡಿದೆ. ನಾವು ಸಹ ಈ ರಾಜ್ಯಪಾಲರಿಗೆ ಮನವಿ ಕೊಡುವಂಥದ್ದು ಈ ಕೆಲಸಗಳನ್ನ ನಾವು ಮಾಡ್ತೀವಿ. ಹೋರಾಟವನ್ನು ತೀವ್ರವಾಗಿ ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಕೇರಳ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕು. ಈ ಕೋಗಿಲೆ ವರ್ಸಸ್ ಕೇರಳ, ಅವರೇನೋ ಭಾಷಾ ನಿಲುವು ತಂದಿಯಾರ ಅಂತೇಳಿ ಇವರು ಮಾತಾಡುವಂಥದ್ದಲ್ಲ. ಇದಕ್ಕೆ ಮುಂಚೆನೇ ಎಲ್ಲ ಕ್ಯಾಬಿನೆಟ್ ಸಚಿವರು ಕಾಸರಗೋಡಿಗೆ ಹೋಗಿ ಕಾಸರಗೋಡು ಕನ್ನಡದ ನೆಲ ಅನ್ನುವಂಥ ಗಟ್ಟಿಯಾದ ಕೂಗನ್ನು ಹಾಕಬೇಕು. ಸರ್, ಏಕೀಕರಣ ಆದಾಗಲೂ ಕೂಡ ಅಲ್ಲೂ ಕೂಡ ಸಾಕಷ್ಟು ಬಂದು ಹೋಗುವಂಥ ಸರ್ಕಾರಗಳು ಆಗಿದ್ದಾವೆ. ಆವಾಗಿನಿಂದ ಇಲ್ಲಿವರೆಗೂ ಇಲ್ಲದೇ ಇರುವಂಥ ಕಾನೂನು ಈಗ ಜಾರಿ ಮಾಡ್ತಿರುವಂಥದ್ದು ಅಲ್ಲ. ಇದು ಮುಂಚೆನೂ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಕನ್ನಡ ಈಗ ಕಾಸರಗೋಡು ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅಂತ ಸಿನಿಮಾದಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಇದು ನಿರಂತರವಾಗಿ ಅಧಿಕಾರಿಗಳ ಮುಖಾಂತರ ಕನ್ನಡದವರಿಗೆ ಅನ್ಯಾಯ ಆಗ್ತಾ ಇದೆ. ಅಲ್ಲಿ ಓದಿರೋದೆಲ್ಲ ಕನ್ನಡ ಮಾಧ್ಯಮದಲ್ಲಿ, ಅಲ್ಲಿರೋದೆಲ್ಲ ಕನ್ನಡಿಗರೇ, ಮಲಯಾಳಿ ಯಾರಿಗೆ ಬರಲ್ಲ. ಆದರೂ ಮಾತಾಡ್ತಾರೆ ಬಿಟ್ಟರೆ ಬರೆಯೋದು ಗಿರಿಯೋದೆಲ್ಲ ಕನ್ನಡದಲ್ಲೇ ಮನೇಲಿ ಮಾತಾಡೋದು. ಆದ್ದರಿಂದ ಅದು ಮಹಾಜನ್ ವರದಿ ಪ್ರಕಾರ ಅದು ನಮಗೆ ಸೇರಬೇಕಾಗಿದೆ. ಅದನ್ನು ನಾವು ನಮಗೆ ಕೊಡಬೇಕು ಕೇರಳ ಸರ್ಕಾರ. ಆಮೇಲೆ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಕಾಸರಗೋಡು ನಮಗೆ ಸೇರಬೇಕು. ಅದನ್ನು ಮೊದಲನೇದಾಗಿ ಪ್ರತಿಪಾದನೆ ಮಾಡಬೇಕು ಮತ್ತು ಕನ್ನಡವನ್ನು ಉಳಿಸುವಂಥ ಕೆಲಸ ಅಲ್ಲಿ ಮಾಡಬೇಕು. ನೋಡಿದ್ರಲ್ಲ, ಕಾಸರಗೋಡಿನ ಕನ್ನಡಿಗರನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ. ನಾವು ಇಲ್ಲಿ ಹೇಗೆ ಜೀವಿಸ್ತಾ ಇದ್ದೇವೋ, ಕಾಸರಗೋಡು ಕೇರಳಕ್ಕೆ ಸಂಬಂಧಪಟ್ಟಿದ್ರು ಕೂಡ ಈ ಹಿಂದೆ ನಮ್ಮ ರಾಜ್ಯದ ಅವಿಭಾಜ್ಯ ಅಂಗವಾಗಿದ್ದಂತಹ ನಮ್ಮ ನಾಡು ಕಾಸರಗೋಡು ಆಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗವಾಗಿದ್ದಂತಹ ಕಾಸರಗೋಡು ಸದ್ಯಕ್ಕೆ ಈಗ ಕೇರಳದಲ್ಲಿದ್ರು ಕೂಡ ಅಲ್ಲಿರುವಂತಹ 99% ಭಾಗ
ಕನ್ನಡಿಗರೇ ಇರೋ ಕಾರಣದಿಂದಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಇರಬೇಕೇ ಹೊರತು ಮಲಯಾಳಿ ಭಾಷೆಯನ್ನ ಅಲ್ಲಿ ನೀವು ಮುಂದೆ ತರಲಿಕ್ಕೆ ನಾವು ಬಿಡೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಸದ್ಯಕ್ಕಂತೂ ಕನ್ನಡಿಗರು ಕೊಡ್ತಾ ಇರುವಂಥದ್ದು. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿರುವಂಥ ಪ್ರಮುಖವಾದಂಥ ಸಂಘಟನೆಗಳು ಅಲ್ಲಿನ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡುವಂಥ ಕೆಲಸ ಆಗ್ತಾ ಇದೆ. ಇದೆಷ್ಟು ಸದ್ಯಕ್ಕೆ ಕೇರಳ ಪರವಾಗಿ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಬಿಟ್ಕೊಡೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಸದ್ಯಕ್ಕಂತೂ ಕೊಡಲಾಗಿದೆ.